ಏಳನೇ ತರಗತಿ ಕನ್ನಡ ಗದ್ಯಭಾಗ 1 ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ 7 ಪ್ರಶ್ನೋತ್ತರಗಳು. ಕೆಳಗಿನ ಕವಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಡಾಕ್ಟರ್ ರಾಬರ್ಟ್ ಡಿಸೋಜರವರು. ಇವರು 1937 ಜೂನ್ 6ರಂದು ಜನಿಸಿದರು. ಇವರ ಕಾದಂಬರಿ ಕಾಡಿನ ಬೆಂಕಿ ಹಾಗೂ ದ್ವೀಪ ಚಲನಚಿತ್ರಗಳಾಗಿ ರಜತ ಕಮಲ ಹಾಗೂ ಸ್ವರ್ಣಕಮಲ ಪ್ರಶಸ್ತಿಗಳನ್ನು ಪಡೆದಿವೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ನವದೆಹಲಿ ಕಥಾ ಪ್ರಶಸ್ತಿಗಳು ಮುಂತಾದ ಪ್ರಶಸ್ತಿಗಳು ದೊರೆತಿವೆ. ಮುಖ್ಯ ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದ. ಉತ್ತರ: ಪುಟ್ಟಜ್ಜಿಯ ಬಳಿ ಹುಡುಗ ಯಾವುದಾದರೂ ಒಂದು ಹಾಡುಗತೆ ಹೇಳಬೇಕೆಂದು ಕೇಳಿದ. ಪ್ರಶ್ನೆ 2. ಯುವಕ ಮನೆಯ ಮುಂದೆ ಏನು ಮಾಡಿದ. ಉತ್ತರ: ಯುವಕ ಮನೆಯ ಮುಂದೆ ತೋಟ ಮಾಡಿದ. ಪ್ರಶ್ನೆ 3. ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು. ಉತ್ತರ: ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಇತ್ತು. ಪ್ರಶ್ನೆ 4. ಹುಲಿ ಸೋತು ಏನು ಮಾಡಿತು. ಉತ್ತರ: ಹುಲಿ ಸೋತು ಪಲಾಯನ ಮಾಡಿತು. ಪ್ರಶ್ನೆ 5. ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು. ಉತ್ತರ: ಯುವತಿಯು ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿಯು ಯುವಕನ ಮನೆಯೊಳಗೆ ಅವಿತುಕೊಂಡಿತು. ಪ್ರಶ್ನೆ 6. ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು. ಉತ್ತರ: ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು. ಮುಖ್ಯ ಪ್ರಶ್ನೆ 2. ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಹಳ್ಳ ಹರಿದು ಊರ ಜನರನ್ನು ಏನು ಮಾಡಿದೆ. ಉತ್ತರ: ಹಳ್ಳವು ಹರಿಯುವುದರಿಂದ ಊರ ಜನರನ್ನು ರಕ್ಷಿಸಿದೆ. ಜನರಿಗೆ ಬೇಕಾದ ನೀರಿನ ಸೌಕರ್ಯ ಹಳ್ಳದಿಂದ ಸಿಕ್ಕಿದೆ. ಹಾಗೆ ಹಳ್ಳವು ಊರಿಗೆ ಸೊಬಗನ್ನು ನೀಡಿದೆ. ಪ್ರಶ್ನೆ 2. ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದ. ಉತ್ತರ: ಯುವಕ ಹಳ್ಳದ ಬಳಿಗೆ ಬಂದು ಅಲ್ಲಿಯ ಸೊಬಗಿನ ದೃಶ್ಯವನ್ನು ಕಂಡು ಆಕರ್ಷಿತನಾಗಿ ಅಲ್ಲಿಯೇ ಉಳಿಯಲು ನಿರ್ಧರಿಸಿದ. ಹಳ್ಳದ ಪಕ್ಕದಲ್ಲಿ ಮನೆಯನ್ನು ಕಟ್ಟಿ ಮನೆಯ ಮುಂದೆ ತೋಟ ಮಾಡಿ ತನಗೆ ಬೇಕಾದದ್ದನ್ನು ಬೆಳೆದ. ಪ್ರಶ್ನೆ 3. ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು. ಉತ್ತರ: ಹುಲಿಯು ಯುವಕನಿಗೆ ಈ ಜಿಂಕೆ ನನ್ನ ಆಹಾರ. ಇದಕ್ಕೆ ರಕ್ಷಣೆ ನೀಡಿದರೆ ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ. ಇದನ್ನು ಬಿಟ್ಟುಕೊಡು ಎಂದಿತು. ಅದಕ್ಕೆ ಯುವಕನು ಇದು ಸಾಕಿದ ಪ್ರಾಣಿ. ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ. ಇದನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ. ನನ್ನ ಬಳಿ ಆಶ್ರಯ ಬೇಡಿ ಬಂದವರನ್ನು ನಾನು ಬಿಟ್ಟುಕೊಡುವುದಿಲ್ಲ ಎಂದು ಉತ್ತರಿಸಿದನು. ಪ್ರಶ್ನೆ 4. ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು. ಉತ್ತರ: ಜಿಂಕೆಯನ್ನು ನೋಡಿದ ತಕ್ಷಣ ಯುವತಿಯು ಓಡಿ ಬಂದು ಅದನ್ನು ತಬ್ಬಿ ಹಿಡಿದಳು. ಜಿಂಕೆಯು ಅವಳ ಕೈ ನೆಕ್ಕುತ್ತಾ ಮೈ ತಿಕ್ಕಿದಾಗ ಅವಳು ಜಿಂಕೆಯ ಮುಖಕ್ಕೆ ಮುಖ ತಾಗಿಸಿ ಅಳುತ್ತಾ ತಾನು ಸಾಕಿದ ಜಿಂಕೆ ಚುಕ್ಕಿ ತಪ್ಪಿಸಿಕೊಂಡು ಬಂದ ಕಥೆಯನ್ನು ಹೇಳಿಕೊಂಡಳು. ಪ್ರಶ್ನೆ 5. ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದ. ಉತ್ತರ: ಯುವಕ ತಾನು ಚುಕ್ಕಿಯನ್ನು ಹುಲಿಯ ಕೈಯಿಂದ ಪಾರು ಮಾಡಿದ ಕಥೆಯನ್ನು ಹೇಳಿದ. ಹುಲಿಯೊಂದಿಗೆ ಹೋರಾಡುವಾಗ ತನಗಾದ ಗಾಯಗಳನ್ನು ತೋರಿಸಿದ. ಆ ಗಾಯಗಳಿಗೆ ಚುಕ್ಕಿಯು ಕಾಡಿನಲ್ಲಿ ಮದ್ದು ಮಾಡಿದ ರೀತಿಯನ್ನು ತಿಳಿಸಿದ. ಮುಖ್ಯ ಪ್ರಶ್ನೆ 3. ಕೆಳಗೆ ನೀಡಿರುವ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೆಯಿರಿ. ವಾಕ್ಯ 1. ಯಾವುದಾದರೊಂದು ಹಾಡುಗತೆ ಹೇಳು. ಈ ವಾಕ್ಯವನ್ನು ಯಾರು ಹೇಳಿದರು. ಕತೆ ಕೇಳುವ ಹುಡುಗ ಹೇಳಿದನು. ಯಾರಿಗೆ ಹೇಳಿದನು. ಅಜ್ಜಿಗೆ ಹೇಳಿದನು. ವಾಕ್ಯ 2. ಏ ಯುವಕ, ಈ ಜಿಂಕೆ ನನ್ನ ಆಹಾರ. ಈ ಮಾತನ್ನು ಯಾರು ಹೇಳಿದರು. ಕಾಡಿನ ಹುಲಿ ಹೇಳಿತು. ಯಾರಿಗೆ ಹೇಳಿದರು. ಜಿಂಕೆಗೆ ಆಶ್ರಯ ನೀಡಿದ ಯುವಕನಿಗೆ ಹೇಳಿತು. ವಾಕ್ಯ 3. ಇದು ನಾವು ಸಾಕಿಕೊಂಡ ಜಿಂಕೆ. ಈ ಮಾತನ್ನು ಯಾರು ಹೇಳಿದರು. ಚುಕ್ಕಿಯನ್ನು ಹುಡುಕಿಕೊಂಡು ಬಂದ ಯುವತಿ ಹೇಳಿದಳು. ಯಾರಿಗೆ ಹೇಳಿದರು. ಜಿಂಕೆಯನ್ನು ರಕ್ಷಿಸಿ ಸಾಕಿದ ಯುವಕನಿಗೆ ಹೇಳಿದಳು. ವಾಕ್ಯ 4. ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ. ಈ ಮಾತನ್ನು ಯಾರು ಹೇಳಿದರು. ಚುಕ್ಕಿಯನ್ನು ಹುಡುಕಿಕೊಂಡು ಬಂದ ಯುವತಿ ಹೇಳಿದಳು. ಯಾರಿಗೆ ಹೇಳಿದಳು. ಚುಕ್ಕಿಯನ್ನು ರಕ್ಷಿಸಿ ಸಾಕಿದ ಯುವಕನಿಗೆ ಹೇಳಿದಳು. ಮುಖ್ಯ ಪ್ರಶ್ನೆ 4. ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ. 1. ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರನ್ನು ಪಟ್ಟಿ ಮಾಡಿ. ಪಾಠದಲ್ಲಿ ಬಂದಿರುವ ಪ್ರಾಣಿ ಪಕ್ಷಿಗಳ ಪಟ್ಟಿ: ಜಿಂಕೆ, ಹುಲಿ, ಚಿರತೆ, ಕಾಡುಕೋಣ, ಆನೆ, ಹಕ್ಕಿಗಳು.
2. ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರುಗಳನ್ನು ಪಟ್ಟಿ ಮಾಡಿ. ಉತ್ತರ: ಪಾಠದ ಆರಂಭದ ಶಾಲಾ ಸನ್ನಿವೇಶ ಹಾಗೂ ಪುಟ್ಟಜ್ಜಿಯ ಕಥೆಯಲ್ಲಿ ಬರುವ ವ್ಯಕ್ತಿಗಳ ಪಟ್ಟಿ. ಶಾಲಾ ವಿದ್ಯಾರ್ಥಿನಿಯರು: ಮಾಲಾ, ರೇಖಾ, ಮೇರಿ, ಫಾತಿಮಾ. ಶಿಕ್ಷಕಿ: ಪುಟ್ಟಜ್ಜಿ. ಕತೆ ಕೇಳುವ ಹುಡುಗ: ಯುವಕ, ಯುವತಿ. ಪ್ರಶ್ನೆ 3. ಅಜ್ಜಿ ಮತ್ತು ಕತೆ ಕೇಳುವ ಹುಡುಗನ ಸಂಭಾಷಣೆ ಬರೆಯಿರಿ. ಹುಡುಗ: ಪುಟ್ಟಜ್ಜಿ, ಪುಟ್ಟಜ್ಜಿ, ಕತೆ ಹೇಳುತ್ತೀಯಾ? ಅಜ್ಜಿ: ಬಾ ಮಗ, ಹೇಳ್ತೀನಿ. ಒಳ್ಳೆದೊಂದು ಕತೆಯ? ಯಾವ ಕತೆ ಹೇಳಲಿ? ಹುಡುಗ: ಯಾವುದಾದರೂ ಒಂದು ಹಾಡುಗತೆ ಹೇಳು. ಪ್ರಶ್ನೆ 4. ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೆಯಿರಿ. ಯುವತಿ: ಇದು ನಾವು ಸಾಕಿಕೊಂಡ ಜಿಂಕೆ. ಇದರ ಮೇಲಿನ ಈ ಚುಕ್ಕಿಯ ಗುರುತಿಗೆ ಇದಕ್ಕೆ ನಾವು ಚುಕ್ಕಿ ಎಂದು ಕರೆಯುತ್ತೇವೆ. ಇದು ಕೆಲ ದಿನಗಳ ಹಿಂದೆ ಕಾಡಿಗೆ ಬಂದು ಬಿಟ್ಟಿತು. ಇದನ್ನು ಒಂದು ಹುಲಿ ಅಟ್ಟಿಸಿಕೊಂಡು ಬಂದದ್ದನ್ನು ಕೆಲವು ಜನ ನೋಡಿದರು. ಚುಕ್ಕಿಯ ಕತೆ ಮುಗೀತು ಅಂತ ನಾವು ತಿಳಿದೆವು. ಆದರೂ ನನಗೆ ಏನೋ ನಂಬಿಕೆ ಬದುಕಿದೆ ಎಂದು ನಾನು ಅವತ್ತಿನಿಂದ ಇದನ್ನು ಹುಡುಕಿದೆ. ಇಂದು ಸಿಕ್ಕಿದೆ. ಯುವಕ: ಹುಲಿಗೂ ತನಗೂ ಹೋರಾಟ ನಡೆಯಿತು. ಅದರಲ್ಲಿ ನನಗೆ ಗಾಯವಾಗಿದೆ. ಯುವತಿ: ಇದು ನಮ್ಮ ಮನೆಯಲ್ಲೇ ಬೆಳೆದದ್ದು. ಇದನ್ನು ಬಿಟ್ಟು ನಾನಿರಲಾರೆ. ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಯುವಕ: ನಾನು ಸಹ ಅದನ್ನು ಬಿಟ್ಟು ಇರಲಾರೆ. ಹುಲಿಯ ಬಾಯಿಂದ ಕಾಪಾಡಿದ್ದೇನೆ. ಈಗ ಕೊಡಲಾರೆ. ಯುವತಿ: ಹಾಗಾದರೆ ನಾನು ಇಲ್ಲಿಯೇ ಇರುತ್ತೇನೆ ಎಂದು ಮನೆಯೊಳಗೆ ಹೋಗಿ ಚುಕ್ಕಿಯನ್ನು ಅಪ್ಪಿಕೊಂಡಳು. ಪ್ರಶ್ನೆ 5. ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ. ಪೊರೆ: ಅರ್ಥ ರಕ್ಷಿಸು, ಸಲಹು, ಕಾಪಾಡು. ಪ್ರಾಣಿ ಕಿಂಡಿ: ಅರ್ಥ ಕಾಡು ಪ್ರಾಣಿಗಳು ನೀರು ಕುಡಿಯೋಕೆ ಮಾಡಿಕೊಂಡ ಕಿಂಡಿ. ಭಯ: ಅರ್ಥ ಹೆದರಿಕೆ, ಅಂಜಿಕೆ. ತೊಗಟೆ: ಅರ್ಥ ಮರದ ಮೇಲಿನ ಸಿಪ್ಪೆ. ಮದ್ದು: ಅರ್ಥ ಔಷಧಿ. ಯಾವತ್ತಾರ: ಅರ್ಥ ಯಾವತ್ತಾದರೂ, ಇನ್ನೊಂದು ದಿನ. ಮುಖ್ಯ ಪ್ರಶ್ನೆ 6. ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ. 1. ಪುಟ್ಟಜ್ಜಿ ಕತೆ. 2. ಕಾಡು ಹುಲಿ, ಚಿರತೆ, ಕಾಡು ಕೋಣ. 3. ಚುಕ್ಕಿ, ಜಿಂಕೆ. 4. ಮದ್ದು ಸೊಪ್ಪು, ಸದೆ, ಬೇರು, ತೊಗಟೆ. 5. ಹಳ್ಳದ ದಂಡೆ, ಊರು ಬೆಳೆಯಿತು. 6. ಜಗಳ, ಹುಲಿಗೂ ಯುವಕನಿಗೂ. ಹೊಂದಿಸಿ ಬರೆಯಿರಿ. ಇದರಲ್ಲಿರುವ ಆ ಮತ್ತು ಆ ಪಟ್ಟಿಯ ಪದಗಳನ್ನು ಹೊಂದಿಸಿದ ನಂತರ ಅವುಗಳನ್ನು ಸೇರಿಸಿ ವಾಕ್ಯಗಳನ್ನು ರಚಿಸಿ. 1. ಪುಟ್ಟಜ್ಜಿ ಕತೆ. ವಾಕ್ಯ: ಪುಟ್ಟಜ್ಜಿಯು ಮಕ್ಕಳಿಗೆ ತರಾವರಿ ಕಥೆಗಳನ್ನು ಹೇಳುವುದರಲ್ಲಿ ಯಾವಾಗಲೂ ಫಸ್ಟ್ ಆಗಿದ್ದಳು. 2. ಕಾಡು ಹುಲಿ, ಚಿರತೆ, ಕಾಡುಕೋಣ. ವಾಕ್ಯ: ಯುವಕನ ಮನೆಯ ಹಿಂಭಾಗದಲ್ಲಿದ್ದ ದಟ್ಟವಾದ ಕಾಡಿನಲ್ಲಿ ಹುಲಿ, ಚಿರತೆ, ಕಾಡುಕೋಣ ಮತ್ತು ಆನೆಗಳಂತಹ ಕಾಡು ಪ್ರಾಣಿಗಳಿದ್ದವು. 3. ಚುಕ್ಕಿ, ಜಿಂಕೆ. ವಾಕ್ಯ: ಯುವತಿಯು ತಾನು ಪ್ರೀತಿಯಿಂದ ಸಾಕಿದ್ದ ಚುಕ್ಕಿ ಎಂಬ ಜಿಂಕೆಯನ್ನು ಹುಡುಕಿಕೊಂಡು ಹಳ್ಳದ ದಂಡೆಗೆ ಬಂದಳು. 4. ಮದ್ದು ಸೊಪ್ಪು, ಸದೆ, ಬೇರು, ತೊಗಟೆ. ವಾಕ್ಯ: ಗಾಯಗೊಂಡ ಯುವಕನಿಗೆ ಜಿಂಕೆಯು ಕಾಡಿನಿಂದ ಸೊಪ್ಪು, ಸದೆ, ಬೇರು, ತೊಗಟೆಗಳನ್ನು ತಂದು ಅರೆದು ಕುಟ್ಟಿ ಮದ್ದು ಮಾಡಿತು. 5. ಹಳ್ಳದ ದಂಡೆ, ಊರು ಬೆಳೆಯಿತು. ವಾಕ್ಯ: ಯುವಕ, ಯುವತಿ ಮತ್ತು ಜಿಂಕೆಯ ಸಹಬಾಳ್ವೆಯಿಂದಾಗಿ ಹಳ್ಳದ ದಂಡೆಯ ಮೇಲಿನ ಆ ಸಣ್ಣ ಊರು ಬೆಳೆಯಿತು. 6. ಜಗಳ, ಹುಲಿಗೂ ಯುವಕನಿಗೂ. ವಾಕ್ಯ: ಆಶ್ರಯ ಬೇಡಿ ಬಂದ ಜಿಂಕೆಯನ್ನು ಬಿಟ್ಟುಕೊಡದ ವಿಷಯದಲ್ಲಿ ಹುಲಿಗೂ ಯುವಕನಿಗೂ ಭೀಕರವಾದ ಜಗಳವಾಯಿತು. ಭಾಷಾಭ್ಯಾಸ. ಮುಖ್ಯ ಪ್ರಶ್ನೆ 1. ಕೆಳಗೆ ಹಲವು ಜೀವಿಗಳ ಹೆಸರುಗಳನ್ನು ನೀಡಲಾಗಿದೆ. ಇವುಗಳನ್ನು ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳು ಎಂದು ವಿಂಗಡಿಸಿ ಪ್ರತ್ಯೇಕ ಪಟ್ಟಿ ಮಾಡಿ. ಸಾಕು ಪ್ರಾಣಿಗಳು: ಕತ್ತೆ, ಎಮ್ಮೆ, ಆಡು, ಮೇಕೆ, ಹಂದಿ, ನಾಯಿ, ಕೋಳಿ, ಬೆಕ್ಕು, ಎತ್ತು. ಕಾಡು ಪ್ರಾಣಿಗಳು: ಹುಲಿ, ಕರಡಿ, ಜಿಂಕೆ, ಕಾಡುಕೋಣ, ಜಿರಾಫೆ, ಮಂಗ, ಸಿಂಹ, ಗೇಂಡಾಮೃಗ, ಚಿರತೆ, ಸಾರಂಗ, ಆನೆ. ಭಾಷಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 2. ಮೇಲಿನ ಎಲ್ಲಾ ಪ್ರಾಣಿಗಳ ಹೆಸರುಗಳನ್ನು ಅಕಾರಾದಿಯಾಗಿ ಬರೆಯಿರಿ. ಅಕಾರಾದಿಯಾಗಿ ಬರೆದಿರುವ ಪ್ರಾಣಿಗಳ ಹೆಸರು: ಆಡು, ಆನೆ, ಎತ್ತು, ಕತ್ತೆ, ಕರಡಿ, ಕಾಡ್ಕೋಣ, ಕೋಳಿ, ಗೇಂಡಾಮೃಗ, ಚಿರತೆ, ಜಿರಾಫೆ, ಜಿಂಕೆ, ನಾಯಿ, ಬೆಕ್ಕು, ಮಂಗ, ಮೇಕೆ, ಸಾರಂಗ, ಹುಲಿ, ಹಂದಿ. ಭಾಷಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 3. ಪ್ರತ್ಯೇಕ ಗುಂಪುಗಳಲ್ಲಿ ಕೆಲವು ಶಬ್ದಗಳಿವೆ.
ಪ್ರತಿ ಗುಂಪಿನಲ್ಲೂ ಆ ಗುಂಪಿಗೆ ಸೇರದ ಒಂದೊಂದು ಶಬ್ದವಿದೆ. ಈ ಶಬ್ದವನ್ನು ಗುರುತಿಸಿ ಮತ್ತು ಆ ಶಬ್ದ ಆ ಗುಂಪಿಗೆ ಏಕೆ ಸೇರುವುದಿಲ್ಲ ಎಂಬುದಕ್ಕೆ ಕಾರಣ ನೀಡಿ. ಗುಂಪು 1: ಹಸು, ಎಮ್ಮೆ, ಕರಡಿ, ಹಂದಿ. ಕರಡಿ ಗುಂಪಿಗೆ ಸೇರುವುದಿಲ್ಲ. ಕಾರಣ: ಹಸು, ಎಮ್ಮೆ ಮತ್ತು ಹಂದಿ ಇವುಗಳನ್ನು ಮಾನವನು ತನ್ನ ಲಾಭಕ್ಕಾಗಿ ಮನೆಯಲ್ಲಿ ಸಾಕುವ ಸಾಕು ಪ್ರಾಣಿಗಳು. ಆದರೆ ಕರಡಿಯು ಕಾಡಿನಲ್ಲಿ ವಾಸಿಸುವ ಒಂದು ಕಾಡು ಪ್ರಾಣಿಯಾಗಿದೆ. ಗುಂಪು 2: ನಾನು, ನೀನು, ಅವನು, ರಮ್ಯಾ. ರಮ್ಯಾ ಗುಂಪಿಗೆ ಸೇರುವುದಿಲ್ಲ. ನಾನು, ಅವನು ಮತ್ತು ನೀನು ಇವುಗಳು ವ್ಯಾಕರಣದ ಪ್ರಕಾರ ನಾಮಪದಕ್ಕೆ ಬದಲಾಗಿ ಬಳಸುವ ಸರ್ವನಾಮಗಳು. ಆದರೆ ರಮ್ಯಾ ಎಂಬುದು ಒಬ್ಬ ನಿರ್ದಿಷ್ಟ ವ್ಯಕ್ತಿಯನ್ನು ಗುರುತಿಸುವ ಅಂಕಿತನಾಮವಾಗಿದೆ. ಗುಂಪು 3: ಯುವಕ, ಯುವತಿ, ಮುದುಕ, ಅಣ್ಣ. ಯುವತಿ ಗುಂಪಿಗೆ ಸೇರುವುದಿಲ್ಲ. ಯುವಕ, ಮುದುಕ ಮತ್ತು ಹುಡುಗ ಈ 3 ಪದಗಳು ಗಂಡಸು ಅಥವಾ ಗಂಡು ಮಗುವನ್ನು ಸೂಚಿಸುವ ಪುಲ್ಲಿಂಗ ಪದಗಳಾಗಿವೆ. ಆದರೆ ಯುವತಿ ಎಂಬುದು ಹೆಣ್ಣನ್ನು ಸೂಚಿಸುವ ಸ್ತ್ರೀಲಿಂಗ ಪದವಾಗಿದೆ. ಗುಂಪು 4: ಕತೆ, ಕವನ, ಪೆನ್ಸಿಲ್, ಕಾದಂಬರಿ. ಪೆನ್ಸಿಲ್ ಗುಂಪಿಗೆ ಸೇರುವುದಿಲ್ಲ. ಕತೆ, ಕವನ ಮತ್ತು ಕಾದಂಬರಿ ಈ 3 ಪದಗಳು ಸಾಹಿತ್ಯದ ವಿವಿಧ ಪ್ರಕಾರಗಳಾಗಿವೆ, ಅಂದರೆ ಬರವಣಿಗೆಯ ರೂಪಗಳು. ಆದರೆ ಪೆನ್ಸಿಲ್ ಎಂಬುದು ಬರೆಯಲು ಬಳಸುವ ಒಂದು ಭೌತಿಕ ವಸ್ತುವಾಗಿದೆ, ಲೇಖನ ಸಾಮಗ್ರಿ. ಆದ್ದರಿಂದ ಇದು ಗುಂಪಿಗೆ ಸೇರುವುದಿಲ್ಲ. ಭಾಷಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 4: ಕೆಳಗೆ ನೀಡಿರುವ ಕಥೆಯಲ್ಲಿ ಕೆಲವು ಪದಗಳನ್ನು ಬಿಟ್ಟು ಆ ಜಾಗದ ಸ್ಥಳವನ್ನು ಖಾಲಿ ಬಿಡಲಾಗಿದೆ. ಬಿಟ್ಟ ಸ್ಥಳದಲ್ಲಿ ಇರಬೇಕಾದ ಪದಗಳನ್ನು ಕಥೆಯ ಕೆಳಗಿನ ಆವರಣದಲ್ಲಿ ನೀಡಲಾಗಿದೆ. ಸೂಕ್ತ ಪದವನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ತುಂಬಿರಿ. ಬಿಟ್ಟ ಸ್ಥಳವನ್ನು ತುಂಬಿರುವ ಕಥೆ. ಒಂದು ಕಾಗೆ ಹಾರಿ ಬಂದು ಒಂದು ಮರದ ಮೇಲೆ ಕುಳಿತುಕೊಂಡು ಬಾಯಲ್ಲಿ ಇದ್ದ ರೊಟ್ಟಿಯನ್ನು ತಿನ್ನತೊಡಗಿತು. ಮೋಸಗಾರ ನರಿ ರೊಟ್ಟಿಯನ್ನು ಕಂಡು ತಿನ್ನಬೇಕೆಂದು ಮರದ ಕೊಂಬೆಯ ಕೆಳಗೆ ನಿಂತು ಕಾಗೆಯನ್ನು ಹೊಗಳಿತು. ಎಲೆ ಕಾಗೆ, ನೀನು ಚಂದ ಹಾಡುತ್ತೀಯೆ. ನಿನ್ನ ಹಾಡು ತುಂಬಾ ಚಂದ. ನಿನ್ನ ಹಾಡನ್ನು ಕೇಳುವ ಆಸೆ ನನಗೆ ಆಗಿದೆ ಎಂದು ಹೊಗಳಿತು. ಕಾಗೆ ಅದರ ಹೊಗಳಿಕೆಗೆ ಮಾರು ಹೋಗಿ ಕಾ 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 ಎಂದು ಹಾಡತೊಡಗಿತು. ಆಗ ಅದರ ಬಾಯಿಂದ ರೊಟ್ಟಿ ಕೆಳಗೆ ಬಿದ್ದಿತು. ಬಿದ್ದ ರೊಟ್ಟಿಯನ್ನು ನರಿ ಕಚ್ಚಿ ಓಡಿ ಹೋಯಿತು. ಅಭ್ಯಾಸ: ಕಥೆಯಲ್ಲಿ ಇರುವ ಯುವಕ, ಯುವತಿ, ಕಥೆಗಾರ, ಹಳ್ಳಿ, ನದಿ ಇವುಗಳಿಗೆ ಅಂಕಿತ ನಾಮಗಳನ್ನು ಬರೆಯಿರಿ. ಯುವಕ ರವಿ, ಯುವತಿ ವನಜ, ಕಥೆಗಾರ ಶ್ರೀಕೃಷ್ಣ, ಹಳ್ಳಿ ನಂಜನಗೂಡು, ನದಿ ಕಪಿಲ. ಮುಖ್ಯ ಪ್ರಶ್ನೆ 2: ಅಂಕಣದಲ್ಲಿರುವ ಪದಗಳಲ್ಲಿ ರೂಢನಾಮ ಮತ್ತು ಅಂಕಿತ ನಾಮಗಳನ್ನು ಗುರುತಿಸಿ ಪ್ರತ್ಯೇಕವಾಗಿ ಪಟ್ಟಿ ಮಾಡಿ. ರೂಢನಾಮ: ಅಜ್ಜಿ, ಅತ್ತೆ, ಆಟ, ಹಾಡು, ಆಕಾರ, ಊಟ, ಉಪ್ಪು, ಕೋಟಿ, ಗಂಟೆ, ಸಂತೆ, ಬೆಂಚು, ಪುಸ್ತಕ, ಕಾವ್ಯ, ಕವಿ, ಅಕ್ಕಿ, ಅಟ್ಟ. ಅಂಕಿತ ನಾಮ: ಅರುಣ್, ಕಪಿಲ್, ಆರತಿ, ಗಣೇಶ್, ಸಮೀರ್, ಫಾತಿಮಾ, ಶಾಂತಿ, ಇಕ್ಬಾಲ್, ಅಮರ್, ಊರ್ವಶಿ, ಕಮಲ, ವಿಜಯ, ಸ್ವರೂಪ್, ಕೋತಿಖ್ಯಾತ. ಪ್ರಶ್ನೆ 3: ಕೆಳಗಿನ ಪದಗಳಲ್ಲಿ ರೂಢನಾಮ ಮತ್ತು ಸರ್ವನಾಮಗಳನ್ನು ಗುರುತಿಸಿ ಪಟ್ಟಿ ಮಾಡಿ. ರೂಢನಾಮ: ಅಜ್ಜ, ಆಡು, ಬೆಳಗು. ಸರ್ವನಾಮ: ನಾನು, ನಾವು, ಅದು, ಅವನು, ನೀನು, ಅವರು, ಅವಳು, ನೀವು, ಅವು. ಪ್ರಶ್ನೆ 4: ಕೆಳಗಿನ ವಾಕ್ಯಗಳಲ್ಲಿ ಕಾಣುವ ಸರ್ವನಾಮಗಳ ಬದಲಿಗೆ ನಿನಗಿಷ್ಟವಾದ ಹೆಸರಿಟ್ಟು ವಾಕ್ಯವನ್ನು ರಚಿಸು. ವಾಕ್ಯ: ನಾನು 7ನೇ ತರಗತಿಯ ವಿದ್ಯಾರ್ಥಿ. ಹೆಸರಿಟ್ಟಿರುವ ವಾಕ್ಯ: ಸಂತೋಷ್ 7ನೇ ತರಗತಿಯ ವಿದ್ಯಾರ್ಥಿ. ವಾಕ್ಯ: ನೀನು 8ನೇ ತರಗತಿಯಲ್ಲಿ ಓದುತ್ತಿರುವೆ. ಹೆಸರಿಟ್ಟಿರುವ ವಾಕ್ಯ: ಗೀತಾ 8ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ. ವಾಕ್ಯ: ನಾವು ಸಂಜೆ ವೇಳೆ ಆಡುತ್ತೇವೆ. ಹೆಸರಿಟ್ಟಿರುವ ವಾಕ್ಯ: ರಾಜೇಶ್, ಸಂತೋಷ್ ಸಂಜೆ ವೇಳೆ ಆಡುತ್ತಾರೆ. ಅವನು ನನ್ನ ಸ್ನೇಹಿತ. ಗಣೇಶ್ ರಾಜೇಶ್ನ ಸ್ನೇಹಿತ. ಅವಳು ನನ್ನ ತಂಗಿ. ಗೀತಾ ರಾಜೇಶ್ನ ತಂಗಿ. ಅವರು ನನ್ನ ತಂದೆ. ಪರಮೇಶ್ವರಪ್ಪ ಗಣೇಶನ ತಂದೆ. ಅದು ಹಣ್ಣನ್ನು ತಿನ್ನುತ್ತದೆ. ಗಿಣಿ ಹಣ್ಣನ್ನು ತಿನ್ನುತ್ತದೆ. ಅವು ಕಾಳನ್ನು ತಿನ್ನುತ್ತವೆ. ಪಾರಿವಾಳ ಕಾಳನ್ನು ತಿನ್ನುತ್ತವೆ.